ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ SSC GD 2024 ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಕೀ ಆನ್ಸರ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಈ ಒಂದು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಸಾಕಷ್ಟು ಒಂದು ವಿದ್ಯಾರ್ಥಿಗಳು SSC GD ಏನೊಂದು ಎಕ್ಸಾಮಿನೇಷನ್ನ ಕಂಪ್ಲೀಟ್ ಆಗಿದೆ, ಒಂದು ಆನ್ಸರ್ ಕೀ ಯಾವಾಗ ಬಿಡ್ತಾರಂತ ಸಾಕಷ್ಟು ಅಭ್ಯರ್ಥಿ ಕೇಳ್ತಾ ಇದ್ರು. ಈಗ ಒಂದು ಕೀ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳೋಣ. ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಈ ಒಂದು ಡೈರೆಕ್ಟ್ ಲಿಂಕನ್ನು ಹಾಕಿರ್ತೀನಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪಿಗೆ ನಾನು ಈ ಒಂದು ಡೈರೆಕ್ಟ್ ಲಿಂಕನ್ನು ಹಾಕಿರ್ತೀನಿ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಕ್ಯಾಂಡಿಡೇಟ್ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲೇದಾಗಿ ಒಂದು ರೂಲ್ ನಂಬರ್ನ ಹಾಕಬೇಕಾಗುತ್ತೆ. ಅದು ಒಂದು ಅಡ್ಮಿಷನ್ ಸರ್ಟಿಫಿಕೇಟಲ್ಲಿ ಇರುವಂತೆ, ಮತ್ತು ಒಂದು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಅದು ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ. ನಿಮಗೆ ಪಾಸ್ವರ್ಡ್ ಇದು ಒಂದು ಡೇಟ್ ಆಫ್ ಬರ್ತ್ ಬರುತ್ತೆ. ಒಂದು ಅಡ್ಮಿಷನ್ ಅಂದರೆ ರೂಲ್ ನಂಬರ್, ನೀವು ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ ಅಂದರೆ ಆಲ್ ಟಿಕೆಟ್ನಲ್ಲಿ ಇರುತ್ತೆ. ಈ ಎರಡು ಫಿಲ್ಲನ್ನು ಮಾಡ್ಕೊಂಡು ನೀವು ಲಾಗಿನ್ ಆಗಿ ಒಂದು ರೆಸ್ಪಾನ್ಸ್ ಸೀಟ್ನ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಆಗಿ ನಾನು ಒಂದು ಅಭ್ಯರ್ಥಿಯ ಲಾಗಿನ್ ಆಗಿ ನಿಮಗೆ ಯಾವ ರೀತಿಯಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಫಿಲ್ಲನ್ನು ಮಾಡ್ಕೊಂಡು ನೀವು ಲಾಗಿನನ್ನು ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನೀವು ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಟ್ ಬರುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಕ್ಲೋಸನ್ನು ಮಾಡ್ಕೊಳ್ಳಿ. ಕ್ಲೋಸನ್ನು ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡಿ ಕ್ಲಿಕ್ ಅರ್ ಟು ಜನರೇಟ್ ಇಟ್ ಅಂತಿದೆ. ಇಲ್ಲಿ ಕ್ಲಿಕ್ ಅರ್ ಅಂತಿದೆಯಲ್ಲ, ಇಲ್ಲಿ ಮೇಲೆ ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೀವು ಒಂದು ರೆಸ್ಪಾನ್ಸ್ ಸೀಟ್ನ ಇಲ್ಲಿ ಏನು ರೆಸ್ಪಾನ್ಸ್ ಮಾಡಿರ್ತೀರಲ್ಲ ಆ ಒಂದು ಸೀಟ್ ಇಲ್ಲಿರುತ್ತೆ. ನೀವು ಎಷ್ಟು ಒಂದು ಕರೆಕ್ಟ್ ಹಾಕಿದ್ದೀರಾ ಅಥವಾ ರಾಂಗ್ ಹಾಕಿದ್ದೀರಾ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಇದನ್ನು ಪ್ರಿಂಟನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೊಬೈಲ್ ಮೂಲಕ ನೀವು ಚೆಕ್ಕನ್ನು ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.